ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ಇವತ್ತು ನಮ್ಮದು ಲಾಸ್ಟ್ ಡೇ ಮಂಗಳೂರಲ್ಲಿ. ಇವತ್ತು ನಾವು ಹೊರಡ್ತಾ ಇದೀವಿ. ಗಾಡಿ ಎಲ್ಲ ನಿಂತ್ಕೊಂಡಿದ್ದೆ, ನಮ್ಮದು ಲಗೇಜ್ ಎಲ್ಲ ಆಲ್ಮೋಸ್ಟ್ ಲೋಡ್ ಆಯಿತು. ಇನ್ಯಾದ್ರು ಉಳ್ಕೊಂಡಿದ್ದೀವಿ, ಅದ್ರ ಪ್ಯಾಕ್ ಮಾಡೋದು ಫುಲ್ ಬೇಜಾರಾಗ್ತದೆ ಅಲ್ಲಿಂದ ಹೋಗೋದು. ಲಾಸ್ಟ್ ಡೇ ಸ್ನೇಹಿತರೆ ಇವತ್ತು. ಅಂದ್ರೆ ನಾವು ಬೀಚಿಗಂತೂ ಹೋಗಿಲ್ಲ ಅದು ಬೆಳಗ್ಗೆ ನಾವು ಅಲ್ವಾ. ಇವ್ರು ಹುಡುಗರು ಹೋಗ್ಬಿಟ್ಟು ಬಂದ್ರು ಒಂದು ರೌಂಡು. ಅವ್ರಿಗೆ ಸಮಾಧಾನನೇ ಇಲ್ಲ ಗೊತ್ತಾ ಅವ್ರಿಗೆ ನಾವು ಹೋಗ್ತಾ ಇದೀವಿ ಅಂತ ಅನ್ಕೊಂಡು ಸ್ನೇಹಿತರೆ, ಬೆಳಗ್ಗೆ ಇಷ್ಟು ದಿವಸ ಬೆಳಗ್ಗೆ ಎಬ್ಸ್ತಾ ಇದೀವಿ, ಬೆಳಗ್ಗೆ ಬೇಗ ಹೇಳ್ತಾ ಇಲ್ಲ. ಇವತ್ತು ಯಾರು ಎಬ್ಸಿ ಇಲ್ಲ, ತಾವೇ ಎದ್ಬಿಟ್ಟು ಒಳಗ್ಬಿಟ್ಟಿದ್ದಾರೆ ಬೀಚಿಗೆ ಬೆಳಗ್ಗೆ 6:30ಗೆ. ಬಿಟ್ರೆ ನಾವು ಹಿಂಗೆ ಎಕ್ಸ್ಟೆಂಡ್ ಮಾಡ್ಬಿಟ್ರೆ ಇನ್ನೊಂದು 2 ದಿವಸ. ಬಟ್ ಏನ್ ಮಾಡ್ತೀರಾ, ಹೋಗ್ಲೇಬೇಕು. ವಾಪಸ್ ಕೆಲಸಗಳೆಲ್ಲ ಇರ್ತಾವ, ಇಲ್ಲೇ ಕುತ್ಕೊಳಕ್ ಆಗಲ್ಲ. ಹೋಗ್ಬಿಟ್ಟು ಆ ಕೆಲಸ ಮಾಡ್ಕೊಬೇಕು ಸ್ನೇಹಿತರೆ. ಅಂದಾಗ ಇವತ್ತಿನ ಬ್ಲಾಗ್ ಅಲ್ಲಿ ಸ್ನೇಹಿತರೆ ನಾವು ಫಸ್ಟ್ ಇವಾಗ ನಮ್ಮ ಕೀರ್ತಿ ಅವ್ರ ಫೋನಲ್ಲವ್ರೆ, ನಮ್ದು ಸೀಮಾ ಕೀರ್ತಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಸ್ನೇಹಿತರೆ ಇವತ್ತು. 9 years ಕಂಪ್ಲೀಟೆಡ್. ನೋಡಿ, ಇಲ್ಲೂ ಅವ್ರದ್ದು ಕೂಡ ವೆಡ್ಡಿಂಗ್ ಆನಿವರ್ಸರಿ ಇಲ್ಲೇ ಆಯ್ತು, ನಮ್ದು ಇಲ್ಲೇ ಆಗೋಯ್ತು. ಮೇನ್ ಇದೇ 2 ರೀಸನ್ಗೆ ನಾವು ಅನ್ಕೊಂಡ್ಬಿಟ್ಟು ಈ ಪ್ಲಾನ್ ಮಾಡ್ಕೊಂಡು ಈ ಟ್ರಿಪ್ಪಿಗೆ ಇಲ್ಲಿ ಬಂದಿದ್ವಿ. ಚೆನ್ನಾಗಿತ್ತ ನೆನ್ನೆ ಎಲ್ಲ ಸೆಲೆಬ್ರೇಷನ್? ಮಚ್ಲಿ ಏನ್ ಕೀರ್ತಿ, ನಿಮ್ದು 9th anniversary ಇಲ್ಲೇ ಸೆಲೆಬ್ರೇಷನ್. ನಮ್ಮೆಲ್ಲಾ ಸ್ನೇಹಿತರ ಕಡೆಯಿಂದ ನಿಮ್ಮಿಬ್ರಿಗೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇವಾಗ ನಾವು ಇವ್ರದ್ದು ಆನಿವರ್ಸರಿ ಸ್ಪೆಷಲ್ ಅನ್ಕೊಂಡ್ಬಿಟ್ಟು ಫಸ್ಟ್ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ? ಉಡುಪಿ ಕೃಷ್ಣ ಅಂತ ಒಂದು ಫೇಮಸ್ ದೇವಸ್ಥಾನ ಇದೆ ಸ್ನೇಹಿತರೆ, ಕೃಷ್ಣನ್ ದೇವಸ್ಥಾನ. ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಸೊ ಗಾಡಿ ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪದಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ ಆಚೆ ಕಡೆ. ಅವರು ಬಂದ್ಕೊಳ್ಳೆ ಗಾಡಿ ಹೊತ್ಕೊಂಡ್ಬಿಟ್ಟು ಹೊರಡೋಣ ಡೈರೆಕ್ಟ್ ಆಗಿ. ಹೋಗ್ಬಿಟ್ಟು ಆ ದೇವಸ್ಥಾನದಲ್ಲ ನಿಮಗೆ ಒಳಗಡೆ ವಿಡಿಯೋ ಮಾಡಕ್ ಬಿಡ್ತಾರ ಕೀರ್ತಿ ಅಲ್ಲಿ? ಆ ದೇವಸ್ಥಾನ ಕೇಳಿ ನೋಡೋಣ ಬಿಡ್ತಾರ ಇಲ್ವಾ ಅಂತ ಅಂದ್ಬಿಟ್ಟು ಡೌಟ್ ಸ್ನೇಹಿತರೆ. ಬಿಡ್ತಾರ ಇಲ್ಲ ಅಂತ. ಬಿಟ್ರು ಅಂತ ಅಲ್ಲಿ ವಿಡಿಯೋ ಮಾಡ್ತೀನಿ, ಬಿಡ್ಲಿಲ್ಲ ಅಂದ್ರೂ ಕೂಡ ಕದ್ದು ಮುಚ್ಚಿ ನಿಮ್ಗೆ ಗೊತ್ತಿದೆ ಒಂದು ಸ್ವಲ್ಪ ಮೊಬೈಲ್ ಮಾಡ್ಕೊಂತೀನಿ ಅಂತೆ. ಎಷ್ಟಾಗುತ್ತೆ ಅಷ್ಟೇ ಇರ್ತೀನಿ ಸ್ನೇಹಿತರೆ, ನೀವು ನೋಡ್ಕೊಂತಾರೆ. ಸೊ ಉಳಿದಿದ್ ಮಾತನ್ನ ಗಾಡಿಯಲ್ಲಿ ಕುತ್ಕೊಂಡ್ಬಿಟ್ಟು ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಹೊರಟು ನೋಡಿ ಸ್ನೇಹಿತರೆ, ಎಲ್ಲರೂ ಗಾಡಿಯಲ್ಲಿ ಪ್ಯಾಕ್ ಆಗ್ಬಿಟ್ಟು ಇವಾಗ. ಸೊ ಇಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ದೇವಸ್ಥಾನ ಇದೆಯಂತೆ, ಆ ದೇವಸ್ಥಾನ ಒಂದು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಡೈರೆಕ್ಟ್ ಆಗಿ ಉಡುಪಿ ಕೃಷ್ಣ ಹೋಗೋಣ. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಾನು ಇವಾಗ. ಸೊ ನೋಡಿ ಸ್ನೇಹಿತರೆ, ನಾವು ಇವಾಗ ರೀಚ್ ಆಗಿದ್ದೀವಿ, ಬಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನದ ಹತ್ರ. ನಾನು ಆಕ್ಚುಲಿ ನನ್ನ ಕ್ಯಾಮ್ರಾ ಸಂದಿಲ್ಲ ಇವಾಗ, ಯಾಕಂದ್ರೆ ಈ ವಿಡಿಯೋ ಮಾಡಕ್ ಬಿಡ್ತಾ ಇಲ್ಲ ಡೌಟ್ ಇದೆ. ಅದಕ್ಕೆ ಮೊಬೈಲಲ್ಲೇ ಮಾಡೋಣ ಅಂತ ಮೊಬೈಲ್ ಎತ್ಕೊಂಡ್ ಬಂದಿದ್ದೀನಿ ಸ್ನೇಹಿತರೆ ಒಳಗಡೆ. ಇವಾಗ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮೊಬೈಲಲ್ಲೇ ಶೂಟ್ ಮಾಡ್ತೀನಿ, ತೋರಿಸ್ತೀನಿ ಅಂತ ನಿಮಗೆ. ಏನ್ ಪೂಜಾ, ನೀನ್ ಫಸ್ಟ್ ಟೈಮ್ ಎಲ್ಲ ಬರ್ತಾರದು ಈ ದೇವಸ್ಥಾನಕ್ಕೆ? ನಿತಿನ್ ಬಂದಿದ್ದಾನಂತೆ ಮುಂಚೆ, ನಮ್ಗೆ ಹೇಳ್ತಾ ಇದ್ದಾನೆ ನಿತಿನ್. ಬಂದಿದ್ಯಲ್ಲ? ಸೊ ನಾವು ಈ ಸರ್ ನೋಡೋ ಸ್ನೇಹಿತರೆ ಒಳಗಡೆ ಹೇಗಿರುತ್ತೆ ದೇವಸ್ಥಾನ, ಯಾಕಂದ್ರೆ ಇಲ್ಲೇ ಇದೆ ನೋಡಿ, ತೋರಿಸ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಇದೇ ಕಾಣ್ತಾ ನೋಡಿ ದೇವಸ್ಥಾನ. ಇದು ಮೇಲ್ಗಡೆ ಪಾರ್ಟ್ ಕಾಣ್ತದೆ. ಮುಂದ್ಗಡೆ ಹೋಗ್ಬಿಟ್ಟು ನೋಡೋಣ. ಈ ಕಡೆ ಗಾಡಿ ತಂದಿಲ್ಲ, ನಾವು ನಡ್ಕೊಂಡ್ ಬಂದಿದ್ವಿ ಈ ಕಡೆಯಿಂದ. ಇಲ್ಲಿ ಒಳಗಡೆ ಹೋಗ್ಬೇಕಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ನಾವು ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ ಕೀರ್ತಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತಂದ್ರೆ ಕೀರ್ತಿ ಯಾರಿಗೋ ಪರಿಚಯ ಮಾತಾಡಿ ನಮ್ಗೆ ಡೈರೆಕ್ಟ್ ಆಗಿ ದರ್ಶನ ಕೊಡಿಸ್ಬಿಟ್ರು ಅಲ್ವಾ. ಡೈರೆಕ್ಟ್ ಎಂಟ್ರಿ ಸಿಕ್ತು ನಮ್ಗೆ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ ಒಳಗಡೆ. ಬಿಸಿಲ್ಗೆ ಬೇಗ ಆಗಿದ್ದು ಇನ್ನು ತುಂಬಾ ಒಳ್ಳೇದಾಯ್ತು. ದರ್ಶನ ಸೂಪರ್ ಆಗೈತಲ್ವಾ? ಒಳಗಡೆ ಹೆಂಗಿತ್ತು ಗೊತ್ತಾ ಸ್ನೇಹಿತರೆ ನಿಮ್ಗೆ? ನಾನು ಸಣ್ಣ ಪುಟ್ಟ ಶಾರ್ಟ್ಸ್ ಅಲ್ಲಿ ತೋರಿಸಿದ್ದೀನಿ. ಯಾಕಂತಂದ್ರೆ ಹೆಜ್ಜೆಗೂ ಸೆಕ್ಯೂರಿಟಿ ಗಾರ್ಡ್ಗಳು ನಿಂತ್ಕೊಂಡಿದ್ದಾರೆ. ಬಹಳ ಕಷ್ಟ ಆಯ್ತು ಅಲ್ಲಿ ವಿಡಿಯೋ ಮಾಡೋದೆಲ್ಲ. ಬಟ್ ಹೆಂಗೋ ಕಷ್ಟಪಟ್ಟು ಮಾಡಿದೀನಿ. ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂತಾ ಇದೀನಿ. ಆಮೇಲೆ ಒಳಗಡೆ ನಾವೆಲ್ಲ ಶರ್ಟ್ ಬಿಚ್ಬಿಟ್ಟು ಹೋಗ್ಬೇಕಾಗಿತ್ತು. ಫುಲ್ ಶರ್ಟ್ ಬಿಚ್ಕೊಂಡು ದರ್ಶನ ಮಾಡ್ಕೊಂಡ್ಬಿಟ್ಟು ಬಂದ್ವಿ. ಇವಾಗ ನಮ್ ಸತೀಶ್ ಅವರೆಲ್ಲ ನಮ್ಗೆ ಊಟಕ್ಕೆ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದಾರೆ. ಬಾಳೆ ಎಲೆ ಊಟನ ಉಡುಪಿಗೆ ಬಂದಿದೀವಿ. ಬಾಳೆ ಎಲೆ ಊಟ ಮಾಡಿಲ್ಲ ಅಂದ್ರೆ ನಮ್ದು ಟ್ರಿಪ್ಪೇ ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕೆ ಉಡುಪಿಯಲ್ಲಿ ಸ್ಪೆಷಲ್ ಆಗಿ ಬಾಳೆ ಎಲೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿ ಒಂದ್ ಜಾಗಕ್ಕೆ ಹೋಗ್ತಾ ಇದೀವಿ. ಅದನ್ನೆಲ್ಲ ಕೂಡ ತೋರಿಸ್ತೀವಿ, ನೋಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಪ್ಲಾನ್ ಇದೆ ನಮ್ಗೇನ ಗೊತ್ತಿಲ್ಲ. ಊಟ ಆದ್ಮೇಲೆ ಡಿಸೈಡ್ ಮಾಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ. ಅದೇ ತರ ನಿಮ್ಗೂ ಹೇಳ್ತೀನಿ ಸ್ನೇಹಿತರೆ ನಾನು.
ನೋಡಿ ಸ್ನೇಹಿತರೆ, ನಾವು ಇವಾಗ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಮತ್ತೆ ಕಾರ್ ಬಂದು ಕೂತಿದೀವಿ. ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಿ ಸತೀಶ್? ಪಡುಬಿದ್ರಿ ಬ್ಲೂ ಫ್ಲಾಗ್ ಬೀಚ್ ಅಂತ ಹೋಗ್ತಾ ಇದೀವಿ ನಾವು ಇವಾಗ. ಎಷ್ಟು ದೂರ ಇದೆ ಅದು? ಅದೇ ಇಲ್ಲೇ ಪಕ್ಕದಲ್ಲಿ ಒಂದ್ 2 ಕಿಲೋಮೀಟರ್ ಇದೆ ಅಂತ. ಪಡುಬಿದ್ರಿ ಬ್ಲೂ ಫ್ಲಾಗ್ ಬೀಚ್ ಅಂತ ಬಿಟ್ಟು ಹೋಗೋಣ ಬನ್ನಿ ಸ್ನೇಹಿತರೆ. ಅದೇನೋ ತುಂಬಾ ಫೇಮಸ್ ಅಂತ ಬೀಚ್. ಅದು ಯಾವ ತರ ಇದೆ ಏನಿದೆ ಅಂತ ಬಿಟ್ಟು ನೋಡೋಣ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಬೀಚ್ ಅನ್ನ ಶಾರ್ಟ್ಸ್ ಎಲ್ಲ ತೋರಿಸಿ ಸ್ನೇಹಿತರೆ, ನೋಡ್ಕೊಳ್ಳಿ ನೀವು. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ನಾನು ಬೆವರಿಸ್ಕೊಳ್ಳೋದ್ರಲ್ಲೇ ಸಾಕಾಗೋಗ್ಬಿಡುತ್ತೆ. ಸೊ ಬೀಚ್ ಅಂತ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಶಾರ್ಟ್ಸ್ ಅಲ್ಲಿ ತೋರಿಸಿ ನೀವು ನೋಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಸಿಕ್ಬಿಟ್ಟು ಒಂದ್ ಸ್ವಲ್ಪ ಈ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಸತೀಶ್ ಅವರೇ ನಾವು. ಎಲ್ರಿಗೂ ಗೊತ್ತಾಗುತ್ತೆ. ಸೊ ಈ ಗಾಡಿಯನ್ನ ಬುಕ್ ಮಾಡೋಕೆ ಯಾವ ತರ ಏನು ಅಂತ ಮಾತಾಡೋಣ. ಸೊ ಫಸ್ಟ್ ಈ ಬೀಚ್ಗೆ ಹೋಗೋಣ ಸ್ನೇಹಿತರೆ, ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಎಲ್ರಿಗೂ ಕೂಡ. ನೋಡಿ ಸ್ನೇಹಿತರೆ, ಈಗಾದ್ರೂ ತಿಂದ್ಬಿಟ್ಟು ಕೂತಿದೀವಿ, ಮತ್ತೆ ಬಂದ್ಬಿಟ್ಟು ಮತ್ತೆ ತಿಂತಾ ಇದ್ದೀವಿ. ಅಲ್ಲಿ ಹುಡುಗಿರು ಮತ್ತೆ ಎಲ್ಲಿ ಹುಡುಗಿರು ಇರ್ತಾರೋ ಅಲ್ಲಿ ತಿನ್ನೋದಿದ್ದೇ. ಹ್ಯಾಟ್ಸಾಪ್ ನಮ್ಮ ಹೊಟ್ಟೆ ಒಳಗೆಲ್ಲ ಹ್ಯಾಟ್ಸಾಪ್. ಎಲ್ಲ ಗಂಡ್ಮಕ್ಳು ನಮ್ಮ ಹತ್ರನೂ ಬರ್ತಾ ಇಲ್ಲ. ಅಲ್ಲಿ ಕೂತಿಲ್ಲ ನೋಡಿ, ನಾವು ಸ್ಪೆಷಲ್ ಮಂಗಳೂರು ಬಜ್ಜಿ, ಮಂಗಳೂರು ಬೋಂಡ, ಪಡುಬಿದ್ರಿ ಬೀಚ್ಗೆ ಬಂದಿದ್ದೀವಿ ನಾವು ಇವಾಗ. ಸ್ವಲ್ಪ ಸ್ನ್ಯಾಕ್ ಟೈಮು, ಇನ್ನೂ ಸ್ವಲ್ಪ ಟ್ರೈನ್ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. 6:45 ಇದೆ. ಅದಕ್ಕೆ ಇವಾಗ ಟೈಮ್ 4:30 ಇದೆ. 2 ಅವರ್ ಇದೆ ಅಂತ ಟೈಮ್ ಪಾಸ್ ಮಾಡಿ ಚಿಲ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಸ್ವಲ್ಪ ಬೀಚ್ ಹತ್ರ ಕುತ್ಕೊಂಡು ಹೋಗೋಣ ಅಂತ. ಎಂಜಾಯ್. ವರ್ಷ ಮಾಡ್ತಾಳೆ. ಆರಾಮಿರೋದಾಗಲ್ಲ. ಸೊ ನೋಡಿ ಸ್ನೇಹಿತರೆ, ಇವಾಗ ಟ್ರೈನಲ್ಲಿ ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ದೀವಿ. ನೀವು ನಾನು ಲಾಸ್ಟ್ ಸಿಕ್ಕಾಗ ಅದು ಎಂತದ, ಅದು ಯಾವ ಬೀಚ್ ಅದು ಹೆಸರು? ಬ್ಲೂ ಫ್ಲಾಗ್. ಪಂಡುಬಿದ್ರಿ ಬ್ಲೂ ಫ್ಲಾಗ್ ಬೀಚ್ ಅಂತ ಹೇಳ್ತಾರೆ. ಇವಳಿಗೆ ಗೊತ್ತಿಲ್ಲ, ಇವಳಿಗೆ ಬರೀ ಬೀಚ್ ನೋಡೋದು ಒಂದೇ ಗೊತ್ತಿದೆ ಸ್ನೇಹಿತರೆ. ನನ್ನ ಮೇಲೆ ಶಾರ್ಟ್ಸ್ ತೋರಿಸೋದಲ್ಲ, ಆ ಬೀಚಿನ ಹೆಸರು ಪಂಡುಬಿದ್ರಿ ಬೀಚ್ ಫ್ಲಾಗ್ ಅಂತ ಹೇಳ್ತಾರೆ. ಸೊ ಆ ಬೀಚ್ನೆಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಬಂದ್ವಿ. ಒಳಗಡೆ ಬರ್ಬೇಕಾದ್ರೆ ನಮಗೆ ವ್ಲಾಗ್ ಮಾಡಕ್ ಆಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಆಗ್ಬಿಡ್ತು. ಪ್ಲಾಟ್ಫಾರ್ಮ್ 1 ಬರೋ ಟ್ರೈನ್ ಪ್ಲಾಟ್ಫಾರ್ಮ್ 3 ಬಂದ್ಬಿಡ್ತು. ಸೊ ಇನ್ನು ಬಂದ್ಬಿಟ್ಟು ಟ್ರೈನಲ್ಲ ಸೆಟ್ಲ್ ಆಗಿದ್ದೀವಿ. ನಮ್ಮ ಸೀಟ್ಸ್ ಮತ್ತೆ ವಾಪಸ್ ಬೆಂಗಳೂರಿಂದ ಬರೋ ಥರ ಯಾವ ಸಿಕ್ಕಿತ್ತು ಹಂಗೆ ಸಿಕ್ಕಿತ್ತು, ಎಲ್ಲ ಅಪ್ಪರ್ ಬರ್ತಾ ಆಗ್ಬಿಟ್ಟಿತ್ತು. ಇವಾಗ ಕಷ್ಟಪಟ್ಟು ಅಲ್ಲ, ರೈಲ್ವೇದವ್ರು ಯಾರಾದ್ರೂ ನಾನು ಬ್ಲಾಗ್ ನೋಡ್ತಾ ಇದ್ರು ಅಂದ್ರೆ ಇದೊಂದು ಚೇಂಜಸ್ ಮಾಡ್ಬೇಕು IRCTC ಅಲ್ಗಾರಿಥಮ್ ಅಲ್ಲಿ. ಯಾಕಂದ್ರೆ ಮಗು ಇದೆ ಅಂತ ನಾವು ಹಾಕಿದ್ಮೇಲೆ ಅವ್ರಿಗೆ ಒಂದು ಲೋವರ್ ಬರ್ತ್ ಬರೋ ಥರ ಮಾಡಬೇಕು. ಮಗು ಇಲ್ಲ ಅಂದ್ರೆ ಪರವಾಗಿಲ್ಲ, ನಾವೆಲ್ಲರೂ ಅಡ್ಜಸ್ಟ್ ಮಾಡ್ಕೊಂತೀವಿ. ಸೊ ಯಾರಾದ್ರೂ ನೋಡ್ತಾ ಇದ್ರೆ IRCTC ರೈಲ್ವೇದವರು, ಸೆಂಟ್ರಲ್ ಗೌರ್ಮೆಂಟ್ನವರು ಅಂದ್ರೆ ಮಾಡಿ ದಯವಿಟ್ಟು. ಸೊ ಇವಾಗ ನೋಡಿ ಸ್ನೇಹಿತರೆ, ಎಲ್ಲ ಸೆಟ್ಲ್ ಆಗಿದ್ದೀವಿ. ಈ ಕಡೆ ಸೈಡು ಸೇತು ವರ್ಷ ಕೂತಿದ್ದಾರೆ. ಇಲ್ಲೊಂದು ಸ್ವಲ್ಪ ಸೀಟ್ಗಳಿದಾವೆ. ಇಲ್ಲಿ ಅಕ್ಷಿತಾ ಅವಳೆ, ಅಲ್ಲಿ ನಿತಿನ್ ಕಾಣ್ತಾ ನಿಮಗೆ ಆ ಸೈಡು. ನಿತಿನ್ ಮುಂದೆನೇ ಮೋನಿಕಾ ಅವಳೆ. ಆ ಕಡೆ ಸೈಡು ಒಳಗಡೆ ಹೋದ್ರೆ ಅಲ್ಲಿ ಸೀಮಾ, ಕೀರ್ತಿ ಅವ್ರದ್ದು 3 ಸೀಟ್ ಆ ಕಡೆ ಬಂದಿದೆ. ಬೆಳಗ್ಗೆ ಒಂದು 7:15ಕ್ಕೆ ನಮ್ಮ ಟ್ರೈನ್ ಮುಟ್ಟುತ್ತಂತೆ. ಮತ್ತೆ ವಾಪಸ್ ಅದೇ SMVT ಸ್ಟೇಷನಿಗೆ SMVT ಹೋಗುತ್ತೆ. ಸೊ ಅಲ್ಲಿಂದ ನಾವು ಹೊರಗಡೆ ಹೇಗೆ ಹೋಗ್ತೀವಿ ಅನ್ನೋದು ನೋಡಬೇಕು. ಆಮೇಲೆ ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ನಿಮ್ಗೆ. ಆ್ಯಕ್ಚುಲಿ ನಾನು ನಿಮಗೆಲ್ಲ ಹೇಳಿದ್ದೆ, ಆ ಅರ್ಬಿನಿಯಾ ವೆಹಿಕಲ್ ನಾವೇನು ವೆಹಿಕಲ್ ಬುಕ್ ಮಾಡಿದ್ರು ಅದರದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಬರೋ ಟೆನ್ಷನ್ಸಲ್ಲಿ ನಮಗೆ ಹೊರಗಡೆ ಬರೋ ಇದರಲ್ಲಿ ಅದು ಅವ್ರಿಗೆ ಮಾತಾಡ್ಸೋಕ್ಕಾಗಲಿಲ್ಲ. ಸೊ ಆ ಅರ್ಬಿನಿಯಾ ವೆಹಿಕಲ್ ಡೀಟೇಲ್ಸ್ ನಾನು ನಿಮ್ಮ ಮೇಲ್ಗಡೆ ಹಾಕಿದ್ದೀನಿ ನೋಡಿ. ನಿಮಗೆ ಅಂದ್ರೆ ಆ ವೆಹಿಕಲ್ ಬುಕ್ ಮಾಡ್ಕೋಬೇಕಾಯ್ತು, ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಓನರ್ ನಂಬರ್ ಇದೆ. ಆಮೇಲೆ ಈ ಕಡೆ ಸೈಡ್ ಪಕ್ಕದಲ್ಲಿ ಹಾಕಿರೋದು ಡ್ರೈವರ್ ನಂಬರ್ ಇದೆ, ಸತೀಶ್ ಅಂತ ಅಂದ್ಬಿಟ್ಟು. ಓನರ್ ಹೆಸರು ಬಂದ್ಬಿಟ್ಟು ದೀಪಕ್ ಅಂತ ಇದೆ. ಚಾರ್ಜಸ್ ಏನಿದೆ ಅಂತ ನಿಮಗೆ ಅವರು ನೀವು ಬುಕ್ ಮಾಡೋ ಟೈಮಲ್ಲಿ ನಿಮ್ಗೆ ಹೇಳ್ತಾರೆ ಯಾವ ತರ ಚಾರ್ಜಸ್ ಇದೆ ಏನಿದೆ ಅಂತ ಅನ್ಕೊಂಡು. ಮಂಗಳೂರು ವೆದರಿಗೆ ಫ್ಯಾಮಿಲಿಯಲ್ಲಿ ಎಲ್ಲ ಕರ್ಕೊಂಡು ಹೋಗೋದು ಆ ವೆಹಿಕಲ್ ಬಹಳ ಚೆನ್ನಾಗಿದೆ ವೆಹಿಕಲ್ ಅದು. ಸೊ ವೈಡ್ ವಿಂಡೋಸ್ ಇದೆ. ಯಾಕಂದ್ರೆ ಅದು ಆಕ್ಚುಲಿ 14 ಸೀಟರ್ ವೆಹಿಕಲ್, 2 ಸೀಟ್ ತೆಗೆದಿದ್ರು. ಹಾಗಾಗಿ ನಮ್ದೆಲ್ಲ ಲಗೇಜ್ ಫಿಟ್ ಆಗಿದೆ. ಸೊ ನೀವೇನಾದ್ರೂ ಬಂದ್ರಿ ಮಂಗಳೂರಿಗೆ ಸೈಟ್ ಸೀಯಿಂಗ್ ಮಾಡಕ್ಕೆ ಅಂತಂದ್ರೆ ಆ ವೆಹಿಕಲ್ ಬುಕ್ ಮಾಡ್ಕೊಬೋದು ನೀವು. ಆ ವೆಹಿಕಲ್ಗೆ ಫೋರ್ಸ್ ಅರ್ಬೇನಿಯಾ ಅಂತ ಹೇಳ್ತಾರೆ ಸ್ನೇಹಿತರೆ. ನೀವೇನಾದ್ರೂ ಫ್ಯಾಮಿಲಿ ಜೊತೆ ಬಂದ್ರಿ ಅಂದ್ರೆ ಆ ವೆಹಿಕಲ್ ಮಸ್ಟ್ ಅಂಡ್ ಶುಡ್ ಬುಕ್ ಮಾಡ್ಕೊಬೋದು.
ಸೂಪರ್ ವೆಹಿಕಲ್ ಮಾತ್ರ ನೀವು ನೋಡಿದಿರ, ದೊಡ್ಡ ದೊಡ್ಡ ವಿಂಡೋಸ್ ಇತ್ತು. ಆಮೇಲೆ ಯಾರಿಗೆ ಮೋಷನ್ ಸಿಕ್ನೆಸ್ ಇರುತ್ತೋ, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೋ ಅವರಿಗೆಲ್ಲ ಆ ಥರ ಏನೂ ಆಗೋದಿಲ್ಲ ವೆಹಿಕಲಲ್ಲಿ. ತುಂಬ ಸ್ಪೇಷಿಯಸ್ ಇದೆ ವೆಹಿಕಲ್ ನೋಡಿದಿರಾ. ಸೊ ನಿಮ್ಗೆ ಯಾರಿಗೆ ಬೇಕಾಗಿದ್ರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಆ ವೆಹಿಕಲ್ನ ಬುಕ್ ಮಾಡ್ಕೊಳ್ಳಿ. ಈ ಬ್ಲಾಗನ್ನು ಹೀಗೆ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ನಾವು ಬೆಳಗ್ಗೆ ಮುಟ್ತೀವಿ ಅಂತ ಹೇಳಿದ್ವಿ ನಿಮಗೆ. ಮುಟ್ಬಿಟ್ಟು ಸ್ಟೇಷನ್ ಏನಾಗುತ್ತೆ, ಹೇಗೆ ಮನೆಗೆ ಹೋಗ್ತೀವಿ ಅಂತಾರೆ. ಏನೋ ಪ್ಲಾನ್ ಇಲ್ಲ ಆ್ಯಕ್ಚುಲಿ. ಊಟನೂ ಕೂಡ ಕಟ್ಕೊಂಬಂದಿಲ್ಲ. ಇನ್ನು ಇಲ್ಲಿ ಊಟ ಬರುತ್ತೆ, ಬಂದಮೇಲೆ ಏನೇನು ಸಿಗುತ್ತೆ ನೋಡ್ಬಿಟ್ಟು ತೊಗೊತೀವಿ ಊಟನ. ಅದರಲ್ಲಿ ನಿಮ್ಗೆ ಶಾರ್ಟ್ಸ್ ತೋರಿಸ್ತೀನಿ ಸ್ನೇಹಿತರೆ, ನೀವು ನೋಡ್ಕೊಳ್ಳಿ. ಅದಾದಮೇಲೆ ಡೈರೆಕ್ಟಾಗಿ ನಾನು ನಿಮಗೆ ನಾಳೆ ಬೆಳಗ್ಗೆ SMVT ಸ್ಟೇಷನಲ್ಲಿ ಸಿಗೋಣ. ಏನಂತೀರಪ್ಪ? ಸಿಗೋಣ. ಬೇಬಿ 1 ಮಲಗಿದೆ, ಬೇಬಿ 2 ಅಲ್ಲಿ ಮಲಗಿದೆ. ನೋಡಿ ಸ್ನೇಹಿತರೆ, ಹೆಂಗೆಂಗೋ ಸೀಟ್ ಅಡ್ಜಸ್ಟ್ ಮಾಡಿಕೊಂಡು ಕಷ್ಟಪಟ್ಟು ಕುತ್ಕೊಂಡು ಎಲ್ಲ ಊಟ ಮಾಡ್ತಾ ಇದ್ದೀವಿ. ಊಟ ಸಿಕ್ತು ಪುಣ್ಯಕ್ಕೆ, ಸಿಗುತ್ತೋ ಇಲ್ಲ ಅಂತ ಡೌಟ್ ಇತ್ತು ನಮಗೆ. ಹೆಂಗಿದೆ ನೆನಸಿನ ಊಟ? ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ಇಸ್ ಓಕೆ. ಸೊ ನೋಡಿ ಸ್ನೇಹಿತರೆ, ಬಂದ್ಬಿಟ್ಟು ನಾವು ಬೆಂಗಳೂರು ರೀಚ್ ಆದ್ವಿ. ಬೆಂಗಳೂರೇ ನಮ್ಮ ಮನೆ ಹತ್ರನೇ ರೀಚ್ ಆಗ್ಬಿಟ್ವಿ. ಕ್ಯಾಬಲ್ಲೆಲ್ಲ ಸಾಮಾನು ಲೋಡ್ ಮಾಡೋ ಶಾರ್ಟ್ಸನ್ನು ನೋಡಿದ್ರಿ ನೀವು. ಏನು ಅಲ್ಲಿ ಟ್ರೈನಲ್ಲಿ ರೇರ್ಸ್ ಮಾತ್ರ ಎನರ್ಜಿ ಇರಲಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಮನೆಗೆ ಬಂದ್ಬಿಟ್ವಿ. ಹೆಂಗಿತ್ತು ನಮ್ಮ ಟ್ರಿಪ್? ಸೂಪರ್ ಟ್ರಿಪ್. ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಇನ್ನೊಂದು ಟ್ರಿಪ್ಗೆ ಹೋಗ್ತಾ ಇದೀವಿ ಸ್ನೇಹಿತರೆ. ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ. ಇವತ್ತು ಸಾಯಂಕಾಲ ಕೂಡ ಒಂದು ಟ್ರಿಪ್ ಇದೆ. ಇಲ್ಲೇ ಸೀಮಾರ್ ಮನೆಗೆ ಹೋಗ್ತಾ ಇದೀವಿ ಒಂದು ಟ್ರಿಪ್ಪಿಗೆ. ಏನೋ ಬಜ್ಜಿ ಪಕೋಡ ಎಲ್ಲ ಮಾಡ್ತಾರಂತೆ, ಫುಲ್ ಹೆಲ್ದಿ ಫುಡ್ ಅಂತೆ. ಹೆಲ್ದಿ ಫುಡ್ ಎಲ್ಲ ಮಾಡ್ತಾರಂತೆ. ಅದಕ್ಕೆ ಎಲ್ರದ್ದು ಗಂಟ್ಲು ಹೆಂಗಾಗ್ಬಿಟ್ಟಿದೆ, ಫುಲ್ ಒಂಥರ ಹಿಡ್ಕೊಂಡ್ಬಿಟ್ಟಿದೆ. ಈ ವ್ಲಾಗಲ್ಲಿ ಸಿಕ್ಕಾಪಟ್ಟೆ ತೋರಿಸಿದೀವಿ. ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡಬೇಡ, ಇನ್ನು ಜಾಸ್ತಿ ಕಂಟಿನ್ಯೂ ಮಾಡೋದು ಬೇಡ ಅಂತ ಅನ್ಕೊಂಡ್ಬಿಟ್ಟು ಈ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಇಲ್ಲಿ ನೋಡಿ, ನಮ್ಮಮ್ಮ ಮೇಲೆ ನಿಂತ್ಕೊಂಡ್ಬಿಟ್ಟು ಇಲ್ಲಿ ವೆಲ್ಕಮ್ ಮಾಡಕ್ಕೆ ನಿಂತ್ಕೊಂಡ್ರೆ ನಮ್ಮಮ್ಮ ಆಲ್ರೆಡಿ. ಬನ್ನಿ ಅಂತಾರೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಈ ಬ್ಲಾಗಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಕಮ್ಮಿ ಆಯಿತು ಅನಿಸುತ್ತೆ. ದೇವಸ್ಥಾನದಲ್ಲಿ ಕರೆಕ್ಟಾಗಿ ಶಾರ್ಟ್ಸ್ ತೋರ್ಸೋಕ್ಕಾಗಿಲ್ಲ, ಯಾಕೆ ನಿಮಗೆಲ್ಲ ಗೊತ್ತಿದೆ ಅಲ್ಲೆಲ್ಲ ವೀಡಿಯೋ ಮಾಡೋದು ಭಾಳ ಕಷ್ಟಪಟ್ಟು ಹೆಂಗೆಂಗೋ ಮಾಡಿದ್ದೀನಿ ಶಾರ್ಟ್ಸ್ಗಳನ್ನು. ಯಾವ್ದು ಬೆಸ್ಟ್ ಪಾರ್ಟ್? ದೇವಸ್ಥಾನ ವಿಸಿಟ್ ಉಡುಪಿ ಕೃಷ್ಣ. ಆಲ್ ಥ್ಯಾಂಕ್ಸ್ ಟು ಕೀರ್ತಿ, ಯಾರಿಗೋ ಹೇಳಿದ್ದಕ್ಕೆ ದರ್ಶನ ಟಕ್ಕ ಅಂತ ದರ್ಶನ ಆಗೋಯ್ತು ನಮ್ಮದು. ಒಳ್ಳೆ ದರ್ಶನ ಮಾತು ಮೇಲೆ ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡೋಣ. ಈ ವ್ಲಾಗನ್ನ ಎಂಡ್ ಮಾಡೋ ಸ್ನೇಹಿತರೆ. ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆದ್ರೆ ಯಾವಾಗಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಮಗೆ ವ್ಲಾಗ್ ಇಷ್ಟ ಆಗುತ್ತೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.